ಇಳಕಲ್ ನಗರಕ್ಕೆ ಮತ್ತೊಂದು ಶಾಕ್. ಮತ್ತೊಂದು ಬೃಹತ್ ಶಿಕ್ಷಣ ಸಂಸ್ಥೆಗೆ ಕಂಟಕ ಎದುರಾಗಿದೆ. ಸಂಸ್ಥೆಯ ಹಲವಾರು ಶಿಕ್ಷಣ ವಿಭಾಗಗಳು ಗತಿ ತಪ್ಪುವ ಸ್ಥಿತಿಗೆ ತಲುಪಿವೆ. ಸಾವಿರಾರು ವಿದ್ಯಾರ್ಥಿನಿಯರ ಜೀವನ ಜೊತೆ ಚೆಲ್ಲಾಟ ನಡೆಯುತ್ತಿದೆ. ಅದರೊಳಗೆ ಓದುತ್ತಿರುವ ಮಕ್ಕಳ ಭವಿಷ್ಯ ಯಾವ ದಿಕ್ಕಿಗೆ ಹೋಗುತ್ತದೆ? ಹಲವಾರು ವಾಣಿಜ್ಯ ಮಳಿಗೆಗಳಿಗೂ ಬಿತ್ತು ಕಣ್ಣು. ಈ ಸಂಸ್ಥೆಯ ಮೇಲೆ ಅವಲಂಬಿತವಾಗಿರುವ ಹಲವಾರು ವ್ಯಾಪಾರಸ್ಥರು ಈಗ ಆತಂಕದಲ್ಲಿ. ಹಲವಾರು ವ್ಯಾಪಾರಸ್ಥರು ಬೀದಿಗೆ ಬರುತ್ತಾರಾ? ವ್ಯಾಪಾರಸ್ಥರ ಮುಂದಿನ ಜೀವನ ಹೇಗೆ? ಸಂಬಂಧಪಟ್ಟವರಿಂದ ಹಲವಾರು ನೋಟಿಸುಗಳು ಬಂದಿವೆ. ಎಲ್ಲವೂ ಗೊತ್ತಿದ್ದರೂ ಸಂಸ್ಥೆಯವರು ಸುಮ್ಮನೆ ಕುಳಿತಿರುವುದು ಯಾಕೆ? ಈ ವಿಷಯ ವಿದ್ಯಾರ್ಥಿಗಳಿಗೆ, ಬಾಡಿಗೆದಾರರಿಗೆ ಯಾಕೆ ತಿಳಿಸಿಲ್ಲ? ಇದು ಇಳಕಲ್ ನಗರಕ್ಕೆ ಮುಂದೆ ಅತಿ ದೊಡ್ಡ ಆಘಾತ. ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ. ಧನ್ಯವಾದಗಳು.